ನಮ್ಮಕ್ಕಂಗೆ ಯಾರು ಬೇಜಾರು ಮಾಡಿದ್ದು? ಅವ್ರ ಹೆಸರು ಹೇಳಕ್ಕ, ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ನೀನು ಮೊದಲು ದೊಡ್ಡವನಾಗು, ಆಮೇಲೆ ಎಲ್ರಿಗೂ ಬುದ್ಧಿ ಕಲಿಸ್ತೀಯಂತೆ. ಅಯ್ಯೋ, ನನಗೇನೋ ದೊಡ್ಡವನಾಗ್ಬೇಕು ಅಂತ ಆಸೆ ಇದೆ ಅಕ್ಕ. ಆದ್ರೆ ಈ ಮನೇಲಿ ಯಾರು ನನ್ನ ಮಾತೇ ಕೇಳ್ತಿಲ್ವಲ್ಲ. ಈ ಮದ್ವೆ ಗಲಾಟೆಲಿ ನನಗ್ ಸ್ಕೂಲಿಗೆ ಸೇರ್ಸೋದೇ ಮರ್ತೋಗಿದ್ದಾರೆ. ನಾನ್ ನಿನ್ನ ಸ್ಕೂಲಿಗೆ ಕಳಿಸ್ತೀನಿ. ನಿನ್ ಸ್ಕೂಲ್ ಅಡ್ಮಿಷನ್ ಎಲ್ಲ ನಾನೇ ನೋಡ್ಕೋತೀನಿ. ಆದ್ರೆ ಕೆಲ್ಸ ಮುಗಿಯೋವರೆಗೂ ಈ ವಿಷಯನ ಯಾರ ಹತ್ರನೂ ಹೇಳ್ಕೊಡ್ದು. ಸಾವಿತ್ರಿ ಕೂಡ. ನಮ್ಮ ಅಕ್ಕಂಗೆ ಹೇಳಿದ್ರೆ ಏನಾಗುತ್ತೆ? ಅವಳಿಗೆ ಏನ್ ಮುಚ್ಚು ಮರೆ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಅದು ಅಲ್ದೆ ಈ ಮನೇಲಿ ಸ್ವಲ್ಪ ಜನಕ್ಕೆ ನಿನ್ ಸ್ಕೂಲ್ಗೆ ಹೋಗೋದೆಲ್ಲ ಇಷ್ಟ ಇಲ್ಲ. ಅದಕ್ಕೆ ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ, ಗೊತ್ತಾಯ್ತಾ? ಓಕೆ, ಟಾಟಾ, ಬೈ ಬೈ. ಓಕೆ ಓಕೆ. ಆ ಟ್ರ್ಯಾಕ್ಟರ್ ಕತೆ ಏನಾಯ್ತು? 30ಗೆ ಸೂರಪ್ನವ್ರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ. ಅವರು ಟ್ರ್ಯಾಕ್ಟರ್ ಬರುತ್ತೆ ಬರುತ್ತೆ ಅಂತ ಪಾಪ ಕಾಯ್ತಾ ಕೂತಿದ್ದಾರೆ. ನೀವೀಗ ನನ್ನ ಜೊತೆ ಕೊಡದಿದ್ರೆ ನಾನು ಟ್ರ್ಯಾಕ್ಟರ್ ಕೊಡ್ಸೋದು ತುಂಬಾ ಕಷ್ಟ ಆಗುತ್ತೆ. ಅತ್ತಿಗೆ, ಅದಕ್ಕೆ ನಾನು ಏನ್ ಮಾಡ್ಬೇಕು? ಈ ಪೇಪರ್ಗಳಿಗೆ ಒಂದು ಸೈನ್ ಹಾಕೊಡ್ಬೇಕು. ನೀವು ಇಲ್ಲಿ ಸೈನ್ ಹಾಕೊಟ್ರೆ ಅಲ್ಲಿ ಸೂರಪ್ನವ್ರಿಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಹೌದಾ? ಆಯ್ತು, ಸಹಿ ಮಾಡ್ತೀನಿ. ಅಪ್ಪ ಈಗ್ಲೂ ಅವಳನ್ನ ಕೆಲ್ಸದವಳ ತರಾನೇ ನೋಡ್ತಾರ? ಇದ್ಯಾಕೋ ನನಗ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಜ್ಜಿ. ಅಮೃತ, ನಿನ್ ಮಾತು ಕೇಳ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಕಣೆ. ಹಾಗಂತ ನಾನೇನು ಅವಳಿಗೆ ಅಮ್ಮನ ಸ್ಥಾನ ಕೊಟ್ಟಿಲ್ಲ ಅಜ್ಜಿ. ಆದ್ರೂ ಅಪ್ಪ ಯಾಕೆ ಹೀಗೆ? ನಾನು ಅವನಿಗೆ ಸಾಕಷ್ಟು ಸಲ ಹೇಳಾಯ್ತಮ್ಮ, ನನ್ನ ಮಾತೇ ಕೇಳಲ್ಲ ಅವನು. ನೋಡು, 1-2 ಸಲ ಬಯಸ್ಕೊಂಡ್ರು ಪರವಾಗಿಲ್ಲ ಪುಟ್ಟ, ನೀನೇ ಹೇಳಮ್ಮ. ನನ್ನಪ್ಪ ಯಾವ ಜವಾಬ್ದಾರಿಯಿಂದನೂ ತಪ್ಪಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಸಾವಿತ್ರಿ ಈಗ ಅವ್ರ ಜವಾಬ್ದಾರಿ. ಅದನ್ನ ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಪೆನ್ ಕೊಡಿ. ಬೇಕಾದ ಟೈಮ್ಗೆ ಕೈಗೆ ಸಿಗಲ್ಲ ಮುಂಡೆದು, ತಗೊಳ್ಳಿ. ಸಾವಿತ್ರಿ, ಯಾಕೆ, ಏನಾಯ್ತು? ಅದು ಇನ್ನೊಂದು ಪೇಪರು ಕಾರಲ್ಲೇ ಉಳಿದೋಗಿದೆ, ಅದನ್ನು ತಗೊಂಡ್ಬಂದ್ಬಿಡ್ತೀನಿ. ಆಮೇಲೆ ನೀವು ಒಟ್ಟಿಗೆ ಸೈನ್ ಮಾಡ್ಬೋದು. ಸಾವಿತ್ರಿ, ಏನಮ್ಮ? ಅವನ ಯಾತಕ್ಕೆ ಇಲ್ಲಿಗೆ ಬಂದಿದ್ದ? ಅದೇನೋ. ಸರಿ ಸರಿ, ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ರೆಡಿ ಆಗ. ದೇವಸ್ಥಾನಕ್ಕ? ಏನಮ್ಮ ವಿಶೇಷ? ನರಸಿಂಹ ಚುನಾವಣೆಯಲ್ಲಿ ಗೆದ್ದು ಬಂದಾಗೆಲ್ಲ ನರ್ಮದಾ ದೇವಸ್ಥಾನಕ್ಕೆ ಹೋಗಿ ದಾನ ಧರ್ಮ ಮಾಡ್ತಿದ್ಲು. ನೀನು ಮಾಡ್ಬೇಕಲ್ವಾ? ಬೇಗ ರೆಡಿ ಆಗ. ಆಯ್ತಮ್ಮ. ಬೇಗ ರೆಡಿ ಆಗೋ, ಮೇಡಮ್ ಹತ್ರ ಹೋಗ್ಬೇಕು. ಅಲ್ಲಿಗೆ ಯಾಕೆ? ಅವರು ನಿನ್ನನ್ನು ನೋಡ್ಬೇಕಂತೆ. ನಾನು ಸಾವಿತ್ರಿನ ತೋರಿಸ್ತೀರಾ? ನೀನು ನಮ್ಮ ಮೇಡಮ್ ಹೇಳ್ದಾಗ ಕೇಳಿದ್ರೆ ನಿನಗೆ ನೀನು ಸಾವಿತ್ರಿ ಸಿಗ್ತಾಳೆ. ಮೇಡಮು ಮೇಡಮು ಮೇಡಮು, ನನಗೆ ನಿಮ್ಮ ಮೇಡಮ್ ಯಾರು ಅಂತಾನೆ ಗೊತ್ತಿಲ್ವಲ್ಲ. ಬಂದ್ರೆ ತಾನೇ ಗೊತ್ತಾಗೋದು. ಎದ್ ಬಾ. ಅಮ್ಮ, ನಂಗಿದೆಲ್ಲ ಹೊಸ್ತು. ದೇವಸ್ಥಾನದಲ್ಲಿ ಇದನ್ನೆಲ್ಲ ಹೇಗ್ ಮಾಡೋದು? ಅಲ್ಲಿ ನಮ್ಮ ತರನೇ ತುಂಬಾ ಜನ ದಾನ ಧರ್ಮ ಮಾಡ್ತಿರ್ತಾರೆ. ಪುರೋಹಿತರಿಗೆ ಹೇಳಿದ್ರೆ ಅವರು ಬಡವರಿಗೆಲ್ಲ ತಿಳಿಸ್ತಾರೆ. ಆಗ ನಾವು ತಂದಿರೋ ವಸ್ತು ಎಲ್ಲ ಅವ್ರಿಗೆ ಕೊಟ್ರೆ ಆಯ್ತು. ಅಲ್ಲಿ ಕೆಲವರಿಗೆ ನಮ್ಮ ಪರಿಚಯ ಇದೆ. ನಾನು ನಾಣಿ ಇಬ್ರು ನಿನ್ ಜೊತೆಲೇ ಇರ್ತೀವಿ. ಬಾ ಹೋಗೋಣ. ವಿಶ್ವ, ಸಾವಿತ್ರಿ